ಅಲ್ಲಣ್ಣ ಶಿವಪುತ್ರಣ್ಣ, ನಿನ್ನೆ ನಿಮ್ಮಪ್ಪ ಸತ್ತೋಗಿ ನಿನ್ನೆ 1 ಗಂಟೆ ಸತ್ತೋಗಿದ್ದ. ನಿಮ್ಮ ಅಣ್ಣ ತಮ್ಮ ಇನ್ನೂ ಬರಲಿಲ್ಲ. ನಾವು ಕಾರ್ಯಕ್ರಮ 1 ವರ್ಷ ನೀಡೋಣ. ಕಾರ್ಯಕ್ರಮ ಮಾಡ್ತವಪ್ಪ. ಇನ್ನು ನಮಗ 3 ತಮ್ಮನೂರು ಬರಾರ ಬಂದಿಲ್ಲ. ಅವ್ರು ಬಂದ ಮ್ಯಾಗ ಮತ್ತೆ ಮಾಡಮ್ಮ. ಎಲ್ಲಿ ಬರ್ತಾರೋ ಎಲ್ಲಿಲ್ಲೋ. ನಿನ್ನೆ ಮಧ್ಯಾಹ್ನ ಹೋಗಿದ್ದು, ಇವತ್ತಿನ ಟೈಮ್ ಆಯ್ತಣ್ಣ. ಇಲ್ಲ ಫೋನ್ ಮಾಡಿನಪ್ಪ ಬರ್ತೀವಿ ಅಂತ ಅಂದಾರ. ಬರ್ಲಪ್ಪಟ್ಟೆ ನಿನ್ನೆ ಮಧ್ಯಾಹ್ನ 1 ಗಂಟೆ ಸುತ್ತ ನಾ ಯಾವಾಗ ಬರ್ತಾವ? ಇನ್ನ ಟೈಮ್ ಆಯ್ತು. ಬರ್ತಾರಪ್ಪ ಮತ್ತೆ ಬರ್ಬೇಕಲ್ಲಪ್ಪ. ಮತ್ತೆ 24 ತಾಸ ಆಯ್ತಪ್ಪ. ಆತದಪ್ಪ ಮತ್ತೆ ಬರ್ಬೇಕಲ್ಲ. ದೂರಲ್ಲ ರೀ. ಬರ್ತಾರ. ಫೋನ್ ಅದು ಮಾಡಪ್ಪ. ಮಾಡಿನಪ್ಪ ಮತ್ತೆ ಈಗ ಮಾಡೀನಿ. ಬರಕತ್ತೀರಂತ ದಾರ್ಯಾಗ. ಅಪ್ಪ ಯಪ್ಪೋ ಯಪ್ಪ ಹೋಗ್ಬಿಟ್ಟಲ್ಲ ಯಪ್ಪೋ. ಯಾವ್ದಾವ್ದು ಅಲ್ಲೆಲ್ಲಿ ಇಟ್ಟು ಏನು ಒಂದು ಮಾಡ್ಲಾರ್ದಂಗ ಹೋಗ್ಬಿಟ್ಟಲ್ಲ ಯಪ್ಪೋ. ಅವ್ರನ್ನೆಲ್ಲ ದೊಡ್ಡ ಮನುಷ್ಯರ ಮಾಡಿ ನನ್ನ ಕುರಿ ಕಾಯ ಕಚ್ಚಿ ಬಿಟ್ಟಲ್ಲ ಯಮ್ಮೋ ಯಪ್ಪ. ಬಂದಿದ್ದಪ್ಪ ಅಳಬೇಡ ಯಪ್ಪ ಅಣ್ಣ, ಅಪ್ಪ ಹೋಗ್ಬಿಟ್ಲಪ್ಪೋ. ನನಗೇನೋ ಮಾಡ್ಲಪ್ಪೋ ಯಪ್ಪ. ಕುರಿಕಾಯಿ ಬದುಕುತ್ತವ ಅಪ್ಪ. ನೋಡಪ್ಪ ಹೆಂಗ ಹಂಗ ಮಾಡ್ತಾನ. ಇಲ್ಲೇ ಒಂದು 5-6 ಕಿಲೋಮೀಟರ್ ಅದ. ಬರಕ್ ಇಷ್ಟತ್ತು ಮಾಡ್ಯಾನ. ಎಲ್ಲ ಮಾಡ್ಕೊಂಡು ಗಟ್ಟಿಯಾಗಿಬಿಟ್ಟನ. ಮೊದಲು ಬರೀ 5 ಕುರಿತು, ಈಗ 100 ಕುರಿ ಮಾಡ್ಕೊಂಡ ಮಗ. ಹಂಗ ನೋಡಿ ಹೆಂಗ್ ಮಾಡ್ತಾನ. ನಾಟಕ ಜನ ಮೆಚ್ಚಕ ಅಲ್ಲ. ಮತ್ತೆ ಇವನು ಹೇಳ್ತಾನಂದ್ರೆ ಎಲ್ಲ ಅರ್ಧ ಗಂಟೆ ಇವನಿಗೆ ಹೋಗ್ಯಾನ ಏನಪ್ಪ. ಈಗ ಹಂಗ ಮಾಡಿ ಇಲ್ಲಿಗೆ ಬರಕತ್ತೇನೆ ಏನಪ್ಪ. ಮತ್ತೆ ಹಂಗೆ ಕೇಳ್ರಿ ಇಲ್ಲಿ ರೊಕ್ಕ ಕೇಳ್ತಾರಂತ ಬನ್ನಿನ ಸಂಕಟ ಬಂದ ನಿಮ್ಮ ಮಗ. ಎಷ್ಟು ನಾಟಕ ಮಾಡ್ತಾರ ನೋಡಪ್ಪ. ಒಳ್ಳೆ ಬಿಸಿಲಾಗ ಹೋಗ್ಬಿಡ್ತಪ್ಪ ಇದು. ಏನ್ ಮಾಡ್ಬೇಕಪ್ಪ ಮತ್ತೆ ಬಿಸಿಲು ಏನ್ ಕೈತೇವ. ನಮ್ಮ ಮಳೆಗಾಲದಾಗ ಸಾಲಿಲ್ಲ ನಮ್ಮ ಬಸ್ಸು ಸಿಗೋಲ್ಲ. ಆಮೇಲೆ ನಾವು ರಜೆನೇ ಕೊಡವಲ್ರಣ. ನಾವು ಏಸು ಮಂದಿ ಅಲ್ಲಿ ಕೆಲಸ ಮಾಡೋರು. ಹಂಗೆ ಬಿಟ್ಟು ಬಂದಿನ ಸುಮ್ಮನೆ ಏನು ಅಲ್ಲ ಸತ್ತಾನಪ್ಪ ಅಂತ ಹೇಳ್ತೀನಿ. ವಿಡಿಯೋ ಕಾಲ್ ಮಾಡಿ ತೋರ್ಸಂತಾರ ನಮ್ಮ ಆಫೀಸ್. ಹಂಗ ಕೊಡೋದು 20,000 ಅಣ್ಣ. ಪ್ರೈವೇಟ್ ಕಂಪನಿ ಕೆಲಸ. ತಂದನ ಎಕಡೆ ಬರ್ತದ ಎಣ್ಣ ಬರ್ರಪ್ಪೋ. ಅಪ್ಪ ಹೋಗ್ಬಿಟ್ಟ ಎಣ್ಣು. ನಿಮ್ ಹೆಂಗನ ಗಟ್ಟಿಗೆ ಇರ್ಸದಪ್ಪೋ. ಸಣ್ಣ ಒಂದ್ ಹೆಂಗಪ್ಪೋ ಗದ್ದೆ ಅಪ್ಪೋ. ನೋಡಪ್ಪ ಎಣ್ಣ ಬರ್ರಪ್ಪ. ಎಣ್ಣ ಅರ್ಧ ಆಸ್ತಿ ನಾವ್ ಅಪ್ಪನ್ ತಿಂದವನೇ ಇವನೇ. ಯಾರಿಲ್ದಾಗ ಒಂದೇನೋ ಆಸ್ತಿದ ಹಿಂಗ ಸಣ್ಣವನು ಅಣ್ಣನವ್ರು ಬಂದ್ರಪ್ಪ. ಅಣ್ಣ ಅಣ್ಣ ಯಪ್ಪ ಮಕ್ಕಳಿಗೆ ಸಹಾಯ ಮಾಡ್ತಾರಪ್ಪ. ಕಾಲಿಗೆ ಸಹಾಯ ಮಾಡಕತ್ತಲ್ಲ ಯಪ್ಪೋ. ಸಣ್ಣವನ್ನ ಅದವನ್ನ ಮಾಡಿಬಿಟ್ಟಲ್ಲ ಯಪ್ಪೋ. ಬಂದ್ರಲ್ಲಪ್ಪ. ಏನ್ ದೊಡ್ಡ ಮನುಷ್ಯಾಗಿ ಅಲ್ಲಪ್ಪ. ಈಗ ಮತ್ತೆ ಎತ್ತಂಬ್ರ ಏನ್ ಹೆಂಗ ಆಯ್ತು. ಮತ್ತೆ ಟೈಮ್ ಆಯ್ತಪ್ಪ. ಎಲ್ಲಾರು ಬಂದ್ರಲ್ಲ. ಏನೆತ್ತದ್ದೆ ಏನು ಭಾಗ ಕೊಟ್ಟನ ಮತ್ತೆ ಅಂದ. ಅಣ್ಣ ತಮ್ಮರು ಹಂಚಿಗೆ ಆಗ್ಯಾವ. ಹೊಲ ಮನೆ ಅವ್ ಏನೇನಾವ ಎಲ್ಲ ಭಾಗ ಆದ್ಮೇಲೆ ಎತ್ತ ವಿಚಾರ ಮಾಡ್ರಿ. ಈಗ ಏನು ಕೊಟ್ಟನ ನಮ್ಗ. ಅಲ್ಲಿ ಪ್ರೈವೇಟ್ ನೌಕರಿ ಮಾಡ್ಕೊಂತ ನಮ್ ತ್ರಾಸ್ ನಾವು ಬಿದ್ದೀವಿ. ಈಗೇನು ಭಾಗ ಆಗತ್ತಲ್ಕ ಹೆಣ ಹಂಗಿರ್ಲೇ ಹಂಗ್ಯಾರ ಮತ್ತೆ. ಹೌದಪ್ಪ. ಯಾವ್ದವ್ರಿಗೆ ಲೆಕ್ಕ ಪತ್ರನ ಮಾಡಿಟ್ಟು ಆಗಿಲ್ಲ. ಓಟು ಹೊಲ ಕೊಡತ್ ಏನು ಹಂಗೆ ಸರಿ ಆದ್ರು ಮತ್ತೆ ಮುಂದಿನ ಹೆಂಗ ಕೊಡ ಹೇಳು. ನೀನ ನ್ಯಾಯ ಹೇಳತ್ತಿದ್ದಲ್ಲ ಊರಾಗ. ಎತ್ತ ಮಂತಿದ್ದಿ. ಈಗ ಅಣ್ಣನವ್ರು ಬಂದಾರ ಏನ್ ನಮ್ಮದು ಬಗೆಹರಿತೀವತ್ತ. ಅಲ್ಲಲ್ಲಿ ಒಟ್ಟಿಗೆ ಅನ್ನ ಉಣ್ತಾರೆ ಏನು ಎಂಡೆ ತಿಂತೀರಿ. ಈಗ ಬಂದ್ರಿ ನೀವು ಇಲ್ಲಿ ಇದು ಮಾಡಕ್ಕ. ಅವತ್ತು ಆರಾಮಿಲ್ಲ ಅಂತ ಎಲ್ಲರಿಗೂ ಫೋನ್ ಮಾಡಿರಿ. ಇಲ್ಲ ನಿನಗೆ ಮಾಡಿಲ್ಲ ಎಲ್ಲರಿಗೂ ಮಾಡಿರಿ. ಏನಂದ್ರಿ ನೀವು? ಹೊಲ ಮಾರಿ ಅಪ್ಪಗೆ ತೋರ್ಸ್ರಿ. ಹೊಲ ಮಾಡಿಟ್ಟನ ಮಾರಿ ತೋರ್ಸಂತ ಅಂದ್ರಿ. ಅದೇ ಹೊಲ ಮಾರಿತ್ತಂದ್ರೆ ಏನ್ ಮಾಡ್ತಾರಲ್ಲ ತೋರ್ಸಪ್ಪ ಅಂತ ಹೇಳಿವಿ. ಅವ್ರು ಅವತ್ ಮಾರ್ಕೆಟ್ ತಿಂದ್ರೆ ಏನ್ ಮಾಡ್ತಾರಲ್ಲೇ ನಿಮ್ಮ ಮೌನ್ ಕಳ್ರಿ ಒಬ್ಬೊಬ್ಬರು ಬಾರ್ಚೋಟೆ ಹಿಡಿದು ಮಕ್ಕಳಂತೀವ್ರು. ಮಕ್ಕಳು ಎಣ ಇಟ್ಕೊಂಡು ಕೇಸಿ ನ್ಯಾಯ ಮಾಡಕ್ಕೆ ಹೇಳ್ತಾರಲ್ಲ ಅವನ. ಸ್ವಲ್ಪ ನಾವು ಎಣ್ಣೆ ತಿಂತ್ರೆ ಒಟ್ಟಿಗೆ ಒಂದೇನು ಏನಂತಾರೆ ಗುದ್ದಾಡಿದ್ರೆ ಅಣ್ಣತಂಬ್ರು ಸ್ವಲ್ಪ ಒಬ್ರಿಗೆ ತಿಳಿವರಿಕೆ ಅದ. ನೀನು ಶ್ರೀಮಂತಿದ್ದಿ ಫ್ಯಾಕ್ಟ್ರಿ ಕೆಲಸ ಮಾಡ್ತಿದ್ದಿ. ದೊಡ್ಡ ಫ್ಯಾಕ್ಟ್ರಿ ಅವ. ಅವನಿಗೆ ಕುರಿಗಳು ಅವ. ಹೊಲ ಮನೆ ಅದ. ನನಗೇನ ಅಲ್ಲ ಅವು ಇದ್ರೆ ಇಲ್ಲಿ ಇಂಥ ಟೈಮ್ನಾಗ ಇರ್ತದೆ ಏನೋ. ಮತ್ತೆ ಈಗ ಬಗೆಹರಿಬೇಕು. ಇಲ್ಕರಿ ಜಾಸ್ತಿ ಆಗಿದ್ದಾರೆ. ಮತ್ತೆ ಹೊಡೆ ಬರ್ತಾನೆ ಇದ್ದದ್ದು. ಹೌದು ಮತ್ತೆ ಏನೋ ಹೇಳ ಅವನಿಗೆ ಮಗ ನಿಮಗ್ ತೋರಿಸ್ತಾನೆ ಮತ್ತೆ ಮಗಳೇ ಅಪ್ಪನ ಜೊತೆಗೆ ನೀನೊಬ್ಬ ಅದು ಮತ್ತೆ ಹೊಡೆ ಬರ್ತಾವ. ಯಾವಾಗ ನೋಡು ಇಂಥ ಟೈಮ್ ಇರ್ತದೆ ರೀ. ಸ್ವಲ್ಪ ಮನುಷ್ಯ ತುಟ್ಗರಿ ಏನು ಎಣ ಹಿಂಗೆ ಮುಂದಿಟ್ಟು ಕೇಸಿ ಹಿಂಗಪ್ಪಲಿ ಗುದ್ದಾಡ ಚಲೋ ಅಲ್ಲ. ವಾರ ದಿವಸ ಆಗಲಿ
ವಾರ ದಿವಸ ಆದ್ಮೇಲೆ ನಾನು ಎಲ್ಲ ಕೊಡ್ತಾನಂತ ಲೆಕ್ಕಪತ್ರ ತಗೊಂಡು ಅವಾಗ ಆರಾಮಿರುತ್ತೆ. ಏನಪ್ಪ ವೀರೇಶ್? ಹೌದಪ್ಪ. ಹಿಂಗ ಗುದ್ದಾಡಿದ್ರಿ ಯಾರಿಗೂ ಒಳ್ಳೇದಾಗ ನೋಡಿ. ಸ್ವಲ್ಪ ಅರ್ಬಿಟ್ಕೊಂಡು ಮಾತಾಡ್ರಿ ಅಷ್ಟೇ. ನೀನ್ ಓದ್ಕೊಂಡಿದ್ದಲ್ಲಪ್ಪ, ನಿನ್ ಗೊತ್ತಾಗಲ್ಲ. ಇಲ್ಲ ಮತ್ತೆ ಅವನೇ ನೋಡಿ ಸಣ್ಣನು ದಡ್ಡ ಅವ್ನಿಗೆ ಏನ್ ಗೊತ್ತಾಗ್ತದ? ನಿನ್ ಗೊತ್ತಾಗ್ಬೇಕು. ಪ್ಯಾಂಟ್ ಬಾಯಿಗೆ ಬಂದಂಗ ನೋಡ್ರಿ ಈಗ ನಾನ್ ಏನಾಗ್ತದೆ, ಎಲ್ಲರಿಗೆ ಆಸ್ತಿ ಆಗಬೇಕು, ಎಲ್ಲಾರು ಮಾಡ್ಕೊಂಡ ಪ್ರೈವೇಟ್ ನೌಕರಿ ಮಾಡಿ ನಮಗ ಆಸ್ತಿ ಬೇಕಲ್ಲಪ್ಪ. ಇರ್ಲಿ ನಾನು ಅಂದೆ ತಪ್ಪೇನಪ್ಪ. ಆಯ್ತಪ್ಪ ನಾ ಕೊಡೋದಿಲ್ಲ ಅಂತೀನೇನು. ಆಗ್ಲಿ ವಾರ ದಿವಸ ಆಗ್ಲಿ ಮಾತಾಡ ಮಾತಪ್ಪ. ನಂದು ನೋಡ್ರಪ್ಪ. ಯಪ್ಪ ಬುಕ್ ಇಟ್ಕೊಂಡು ಬಿಸಿಲಾಗ ಗೊತ್ತಲ್ದ ತಿರುಗ್ತೀನಿ. ಹೆಂಡ್ರ ಮಕ್ಕಳ ಕೊಟ್ಟು ಸ್ವಲ್ಪ ನೋಡಿ ಬಗೆಹರಿಸಿ ಬಿಡ. ಇದೇ ಕೆಲಸ ಗೊತ್ತು ಬಜಾರ್ ಮತ್ತೆ ತೆರೆಯಲ್ಲಿ ಬಂದು ಕೂತ ನೋಡು ಅಣ್ಣ. ಅವಾಗ ಆಮ್ಯಾಗ ಲೆಕ್ಕಪತ್ರ ಮಾಡಮಂತಲ್ಲ, ದಿವಸ ವಾರ ಮುಗಿದ ಮೇಲೆ ನನ್ನ ಹತ್ತುವನ್ನ ಮಾಡ್ಬೇಡಪ್ಪ. ಮಾಡಲ್ಲ ಬಡ ಒಂದು ಪರಿಸ್ಥಿತಿ ಹೆಂಗದ ಅಣ್ಣ. ಅಲ್ಲಿಗ ಕುಣಿತೋಡವ್ರು ಯಾರು ಬಂದ್ರ ನೋಡಕ್ ಸ್ವಲ್ಪ ವಿಚಾರ ಮಾಡೋದು. ಬಂದ್ರಪ್ಪ? ಹೌದು, ನಾನು ರೊಕ್ಕ ಅದ್ರದ್ದು ಏನದು ಲೆಕ್ಕಪತ್ರ ಮಾಡಮಂತ. ಆಯ್ತಾಯ್ತು ಹೋಗಿ ಬರ್ತೀನಿ. ಹೋಗಿ ನಾನು ಅಂತ ಬಾ ಹಂಗೆ ಓಡಿ ಬೈತಿ ಬಾ. ಅವ್ರನ್ನೆಲ್ಲ ನನಗೆ ಯಾಕೆ ಹಿಂಗಾದ್ರು ಮಾಡಿದ್ದೆ. ಶ್ಯಾಮ ಎಷ್ಟ್ ತಿಕ್ಕೊಂಡಿ? ಒಂದು ಆ ಕಡೆ ಕೈಗೆ ಇದಾವ ಮಣ್ಣಾಗಣ ನನಗೆ ಆಡ್ಕೊಂಡು ಆ ಕಡೆ ಕೈಗೆ ನೋಡು. ಅಪ್ಪ ಅವ್ರಿಬ್ರನ್ನ ಹೆಂಗನ ಕಟ್ಟಿಗೇರಿಸಿದಪ್ಪು. ನನ್ನ ಕುರಿ ಕಾಯಕ್ ಹಚ್ಚಿ ಎಂಡ್ರ ಮಕ್ಕಳದ ಕತ್ತಿ ಹಂಗಯ್ಯಪ್ಪು ಅದನ್ನ ಮಾಡಿಬಿಟ್ಟೆ ತಂದೆ. ಅವಪ್ಪ ಅಪ್ಪೋ ಅಪ್ಪ ಕಲಸಾದು ಅಪ್ಪೋ. ಏನಪ್ಪ ಈಗ ಕುಣಿತೋಡೋರಿಗೆ 10,000 ರೂಪಾಯಿ ಏನಪ್ಪ, ಬ್ಯಾಡ್ನವ್ರಿಗೆ 6,000 ರೂಪಾಯಿ, ಬಾಣ ಗಿಣ ಒಂದು 4,000 ರೂಪಾಯಿ, 20 ಆಯ್ತು. ಆಮೇಲೆ ಇವ್ರಿಗೆಪ್ಪ ಪುಲಾವ್ ಕಟ್ಟೋರಿಗೆ ಮತ್ತೆ ನಿನ್ನೆ ಭೋಜನ ಮಾಡಿಸಿನಿ, ಅದೊಂದು ಒಗ್ಗರಣೆ ನಾಷ್ಟ ಎಲ್ಲ ಅದೊಂದು 20,000, ಒಟ್ಟು 40,000 ರೂಪಾಯಿ ಆಗ್ಯದ ಏನಪ್ಪ. ತೆರಿಗೆ 10,000 ರೂಪಾಯಿ ಕೊಟ್ಟು ಮರಿ ಅಣ್ಣ. ಇದು ನಂದು 10,000 ತಗೊಂಬಿಡಪ್ಪ. ಅದು ಅಪ್ಪಂದು ಏನಾದ ಅದೆಲ್ಲ ಮಾಡಿ ನಿಮ್ದಪ್ಪ. ಶ್ಯಾಮ್ಯ ಇವನು ಇದ್ದವನು ದಿಮಾಕ್ ಮಾಡಿ ಇವಾಗ ಪಟ 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 ಎಣಿಸ್ಕೊಟ್ಟ. ಇತ್ತ ಹೊಲ ಮನೆ ತಿಂದಾತ, ಇತ್ತ ಕೊಟ್ಟಾನ. ನೀನ ನಾನೇನು ಕೊಡ ತೊಂಬುಲ ಆದ ನಮ್ಮಲ್ಲಿ ಏನನ್ನಾದ. ಪ್ರೈವೇಟ್ ನೌಕರಿ ಮಾಡೋರು ನಮ್ಮಲ್ಲಿ ಇಲ್ಲ. ಭಾಗ ಮಾಡಿದ್ಮೇಲೆ ಅದ್ರಾಗ ಇತ್ತದ್ರಾಗ ತಗ. ನಮ್ ಕೈ ಆಗದಲ್ಲಪ್ಪ. ಹೌದಣ್ಣ, ಕರೆಕ್ಟ್ ಆಗಿದು. ನಾವು ಇತ್ತವನು ಪಸ ಕಿತ್ ಕೊಡ್ತಾನ. ನಾವ್ ಎಲ್ಲಿಂದ ಕೊಡ ಮೇಳು ಯಪ್ಪ. ಎಣ್ಣ ಈತ ನಮ್ಮಪ್ಪ ಸಣ್ಣದು ಮಾಡಿಲ್ಲ, ಮಂದಿಗೆ 3 ಬಡ್ಡಿ ಕೊಟ್ಟು ಜೀವ ತಂದು ಅದೆಲ್ಲ ಗಳಿಸಿದ ರೊಕ್ಕೆಲ್ಲ ಇವನು ಎಣಕೆತ್ತೇನ. ಭಾಜಪ್ತ ಭಾಗ ಆದ ಮ್ಯಾಗ ಅದ ಲೆಕ್ಕಪತ್ರ ಅವಾಗೇ ಆಗಲಿ. ಈಗ ನಮ್ಮಲ್ಲಿ ಏನಾದಪ್ಪ ಕುರಿಕಾಯಿನಲ್ಲಿ ಆತನಲ್ಲಿ ಏನ್ ಮಾಡ್ತಾರ? 20,000 ನೌಕರಿ ಆತ ಓದಾಡ್ತಾನ. ಕುರಿಗ ಆಗಲ ರಾತ್ರಿ ಕುರಿ ಕಾಯ್ದು ಮಳೆ ಚಳೆ ನಾ ಬಡ್ದಾಡ್ತೀನಿ. ರೊಕ್ಕ ಇವನು ಇದ್ದವನು ಏನ್ 4 ಮಂದಿಯಾಗ ದೊಡ್ಡ ಮನುಷ್ಯ ಆಗ್ಬೇಕಂತ ಕಿತ್ತು ಎಣಿಸ್ತಾನೆ. ಕಿತ್ತು ಎಣಿಸ್ತದಂತ ಏನ್ ದೊಡ್ಡ ಇದು ಎದಕ್ಕೊತ್ತಿದ್ದೆ ಓದ್ತೀನಿ ಅಂತಿದ್ದಿ. ಎದಕ್ಕೊತ್ತಿದ್ದೇಳು ನೀನು ಇದ್ದವನು ಕಿತ್ಕೊಟ್ಟಿ ನಾವೇನ್ ತಗೊಡ ಮರಿಗಳು ಮಾರಿ ಕೊಡ. ಯಾವಾಗ ಈಗ ನಿಂತು ಬಟ್ಲೆ ಮಾರ ನೆನಮರಿ ಲೆಕ್ಕ ಆಗ್ಲಿ ಮಾವು ಲೆಕ್ಕ ಆದ್ಮೇಲೆ ನೀ ಚೆನ್ನಾಗ್ ಬಂದ ಮಗಳೇ ಕತ್ತ ದೂರ ಆತದ ನೋಡು. ಇವನ್ ಏನಿಲ್ಲ ಅಣ್ಣ, 4 ಮಂದಿಗೆ ಊರಾಗ ಒಳ್ಳೆಯವನ ಆಗ್ಬೇಕಂತ ಇದೇ ಉದ್ಯೋಗ ಇವನು ಇದೇ ಉದ್ಯೋಗ. ಅಷ್ಟಿದ್ದವನು ಎಂಡ್ರ ಮಕ್ಕಳಾಗ ಬರಲ್ಲ. ಅಲ್ಲ ಇವಂದೇನು ಸ್ವಲ್ಪ ಮತ್ತೆ ಇವ್ನು ನೋಡಿ ಇವನು ಹೆಂಗ ನಿಂತ ಚಾದು ಅಂತ ನಿಂತಾಗ ಹಿಂಗ ಮತ್ತೆ ಎಲ್ಲ ಓಟ ನುಂಗಿದೇನ ಸಾಲಪ್ಪ ನಿಮ್ಮದೇ ಹಂಗ ಅಂತ ಕೇಳ್ತಾನೆ. ನಿಮ್ಮದೇ ಹಂಗ ನಮ್ಮದೇ ಹಂಗಪ್ಪ. ಇಲ್ಲಣ್ಣ ಎಲ್ಲ ಲೆಕ್ಕಪತ್ರ ಆಗಲಿ ಲೆಕ್ಕಪತ್ರ ಆಗಲಿ. ಸ್ವಲ್ಪ ನರ್ವದಲ್ಲ ಸುಮ್ಮನೆ ಕುಂದ್ರ ಮಕ್ಕಳ ನೀನು. ಇಲ್ಲಿ ಎಣ ಕೊಳತೋಕತ್ತದ ಈ ಬಾಡಿಯಲ್ಲಿ ಭಾಗ ಮಾಡ್ಬೇಕಂತ ಭಾಗ ಸ್ವಲ್ಪ ಅರ್ವೇನಿಟ್ಟಿರಲ್ಲ ನೀವು ಬಂದ್ರ
ತಡಿ ಅಲ್ಲಿ ಗೌಡ ಮಾತ ಬಗೆಹರಿಸಿ ಹತ್ತನೇ ಬಗೆಹರಿಸ್ತೀನಿ ಒಬ್ಬ ಒದ್ದು ಬಿಟ್ಟೆ ನೋಡು ಹಾ? ಏನ್ ಅಪ್ಪ ಯಾವಾಗ ಹೋಗ್ಯಾನ ಏನ್ ಈಗ ಸುದ್ದಿ ಗೊತ್ತಾಯ್ತು 24 ತಾಸ ಆಯ್ತು ಸತ್ತು ಮಣ್ಣು ಮಾಡೋದ ಬಿಟ್ಟು ಜಗಳ ಆಡಕತ್ತಿರಲ್ಲ ಸ್ವಲ್ಪ ಅರವೇಲಿಟ್ರಿ ಅದು ಹೇಳಬೇಕಿಲ್ಲಪ್ಪ ಈ ಬಾಡರಿಗೆ ಈ ಕಳ್ಳರಿಗೆ ಭಾಗ ಆಗ್ಬೇಕಂತ ನಮ್ಮನ್ನ ಹೆಂಗ್ ಬಿಟ್ಟಿದ್ದಾರ ಏಯ್ ಸ್ವಲ್ಪ ಅರವಾದಿಲ್ಲ ಏಯ್ ಮಹೇಶ ನಿನಗೇನು ಗೊತ್ತಾಗದಲ್ಲ ನಿನ್ನ ಅರವಿಗೇಡಿಗಳ ಅಲ್ಲ ಸಂಜೆ ಸತ್ತನ ಪಾಪ ಮೊದಲೆಲ್ಲ ಕಾರ್ಯ ಮುಗಿದ ಮೇಲೆ ಭಾಗ ಮಾಡಿಕೊಡ್ತಾರೆ ಸ್ವಲ್ಪ ಅರವೇಲಿಟ್ರಿ ತಿಳಿದಾರ ನೀವ್ ಹಿಂಗ್ ಮಾತಾಡಿದ್ರೆ ನೀನೇನು ಓದಿದ್ದಲ್ಲ ನೀನು ಓದಿದ್ದೆ ಮಹೇಶ ಕೇಳೋಳ್ರಪ್ಪ ಏಯ್ ಸ್ವಲ್ಪ ಅರವಾದಿಲ್ಲ ಮೊದಲು ನಿಮ್ಮ ಅಪ್ಪ ಎಲ್ಲ ನನಗೆಲ್ಲ ಕಾಗದ ಪತ್ರ ನಮ್ಮ ಅಪ್ಪ ಕೊಟ್ಟೋಗೇನಪ್ಪ ಬರೆದಿಟ್ಟು ಎಲ್ಲರಿಗೆ ಆಸ್ತಿ ನಿನಗೆ 2 ಎಕರೆ ಹತ್ತಿಗೆ 2 ಎಕರೆ ಇತ್ತಿಗೆ 2 ಎಕರೆ ಇತ್ತಿಗೆ 2 ಎಕರೆ ಮಾಡಿ ವಿಭಾಗ ಪತ್ರ ಮಾಡಿ ನಮ್ಮ ಅಪ್ಪ ಕೊಟ್ಟೋಗೇನ ನನಗೆಲ್ಲ ಗೊತ್ತದ ಮಾಡಮಂತ ಮೊದಲು ಕಾರ್ಯ ಮಾಡ್ರಿ ಜನ ಮುಂದೆ ಇಟ್ಕೊಂಡಿರ್ತಾವ ಮಾಡ್ತಾರಲ್ಲ ಸ್ವಲ್ಪ ಅರವೇಲಿಟ್ರಿ ಸ್ವಲ್ಪ ನಿನಗಂತ ಹೇಳಿದಲ್ಲ ಓದಿದಂಗಿವ ಇಲ್ಲಪ್ಪ ಗೌಡ ಇವನೇ ಹೇಳ್ತಾನ ಅವ್ರು ಕುರಿಕಾಯ ಅವನು ನಾನು ಕೇಳಿ ಇದೇ ಮಾಡ್ರಿ ಬಾರಿ ಬೆರಿಕಿನಿಲ್ಲ ಮಾಡಮ್ಮ ನೀವು ಮೊದಲು ಕಾರ್ಯ ಮುಗಿಸ್ರ ಅಪ್ಪ ಬಾ ಜನ ವಾಸನೆ ಬರಕತ್ತದ ಸ್ವಲ್ಪ ಅರವೇಲಿಟ್ರಿ ಅಣ್ಣ ಅಪ್ಪ ಯಾರ್ದವ್ರಿಗೆ ಮಾಡಿಟ್ಟನಂತಣ್ಣ ತಲೆ ಕಡಿಸ್ಬೇಡ್ರಿ ಎಲ್ಲ ಕರೆಕ್ಟ್ ಸವನಾಗಿ ಮಾಡಿಟ್ಟೋಗ್ಯಾನ ಆಯ್ತಪ್ಪ ಗೌಡ ತಪ್ಪಾಯ್ತಪ್ಪ ನಿಮ್ಮ ಅಪ್ಪನ ಋಣ ಆದ ನನಗ ನಾನ್ ಸಾರಿ ಹೋದ ಕಾಲಕ್ಕೆ ಫೀಸ್ ಕಟ್ಟಣ ನೀವೇನು ಮಾಡಲಿಲ್ಲ ಅಂತಂದ್ರೆ ಮನೆಗೆ ಹೋಗ್ರಿ ನಾನ್ ಕಾರ್ಯ ಮುಗಿಸ್ತೀನಿ ಅರವೇಲಿಟ್ರಿ ಇಲ್ಲಪ್ಪ ನಾವು ಎಷ್ಟು ಖರ್ಚು ಆಯ್ತು ನಾ ಕೊಡ್ತೇನೆ ಬೇಡಪ್ಪ ಬೇಡ ಬೇಡ ಚಲೋ ಬೇಡ ಬೇಡ ಇದೇನು $1 ಕೊಡಕ್ ಹೋಗ್ಬೇಡ ನಾ ಕೊಡ್ತೀನಿ ಬೇಡಪ್ಪ ನಮ್ಗೆ ಇದು ಸಂಜೆ ನಾವು ಮಣ್ಣ ಮಾಡಕ್ ನಮ್ಮ ಮನೆ ಗೊತ್ತಾಡ್ತ್ರಿ ನೋಡಪ್ಪ ಅರವೇಲಿಟ್ರಿ ತಪ್ಪಾಯ್ತಪ್ಪ ಗೌಡ ತಪ್ಪಾಯ್ತಪ್ಪ ನಮ್ಮ ಮಕ್ಕಳ ಕರ್ತವ್ಯ ನಾವು ಮಾಡ್ತೋಪ್ಪ ತಪ್ಪಾಯ್ತಪ್ಪ ಪುಲಾರಿಗೆ ಹೇಳಿನಿ ಪುಲಾರ್ ತಂದ್ರಿ ಈಗ ತರಕೈತೆ ರೆಡಿ ಮಾಡಮ್ಮ ರೆಡಿ ಮಾಡಿಬಿಡಮ್ರಿ ಪುಲಾರ್ ಬಂತು ರೆಡಿ ಮಾಡಿಬಿಡಮ್ರಪ್ಪ ಅವ್ರು ಬಾಜಾರ್ಗೆ ಎಲ್ಲ ಬಂದಲ್ಲ ಬಂದಲ್ಲ ಬಂದ ಎತ್ರ